ಇತಿಹಾಸದ ಮೊಟ್ಟಮೊದಲ ಬಾರಿಗೆ ಒಂದೇ ಸೂರಿನಡಿ ಎಲ್ಲಾ ಸೌಲಭ್ಯಗಳನ್ನು ಹೊಂದಿದೆ. ಸಿರಿಸಾಗರ ಹೋಟೆಲ್ ಉದ್ಘಾಟಿಸಿದ ಚಿದಾನಂದ ಸವದಿ. ಅಥಣಿಯ ಇತಿಹಾಸದ ಮೊದಲ ಬಾರಿಗೆ ಪ್ರಕಾಶ್ ಶೆಟ್ಟಿ ಮಾಲೀಕತ್ವದ ಅಥಣಿ ಗ್ರಾಹಕರ ಹಿತಕ್ಕಾಗಿ ಒಂದೇ ಸೂರಿನಡಿ ಎಲ್ಲಾ ಸೌಲಭ್ಯಗಳನ್ನು ಈ ಸಿರಿಸಾಗರ ರೆಸ್ಟೋರೆಂಟ್ನಲ್ಲಿದೆ. ಅಥಣಿಯ ಸಮಸ್ತ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕಾಂಗ್ರೆಸ್ ಯುವ ಮುಖಂಡರಾದ ಚಿದಾನಂದ ಸವದಿ ಸಂತಸ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಗಸ್ತಿ ಆರ್ಕೇಡ್, ಹಳಿಹಾಳ ರೋಡ್, ಮರುಳಾ ಶಂಕರ ದೇವರ ವೃತ್ತದ ಹತ್ತಿರ ಭವ್ಯವಾಗಿ ನಿರ್ಮಿಸಲಾದ ಸಿರಿಸಾಗರ ಹೋಟೆಲ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಥಣಿಯ ಗ್ರಾಹಕರ ಹಿತಕ್ಕಾಗಿ ಗ್ರಾಹಕರ ಬೇಡಿಕೆಗೆ ತಕ್ಕ ಹಾಗೆ ಪ್ರಕಾಶ್ ಶೆಟ್ಟಿ ಮಾಲೀಕತ್ವದ ಸಿರಿಸಾಗರ್ ಹೋಟೆಲ್ ಜೊತೆಗೆ ಸುಸಜ್ಜಿತವಾದ ಸಭೆ ಸಮಾರಂಭಗಳನ್ನು ಒಳಗೊಂಡಂತೆ ಮೀಟಿಂಗ್ ಹಾಲ್ ಹಾಗೂ ಸುಸಜ್ಜಿತವಾದ ಲಾಡ್ಜ್ ಜೊತೆಗೆ ಲಿಫ್ಟ್ ವ್ಯವಸ್ಥೆಯೂ ಕೂಡ ಒಳಗೊಂಡಿದೆ. ವಾಹನಗಳ ಪಾರ್ಕಿಂಗ್ ಸೌಲಭ್ಯವೂ ಕೂಡ ಹೊಂದಿದೆ. ಇಂತಹ ಎಲ್ಲಾ ಸೌಲಭ್ಯಗಳನ್ನು ಹೊಂದಿದ ಅಥಣಿಯಲ್ಲಿ ಏಕೈಕ ಹೋಟೆಲ್ ಸಿರಿಸಾಗರ್ ಹೋಟೆಲ್ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ಅಥಣಿಯ ಸುತ್ತಮುತ್ತಲಿನ ಗ್ರಾಹಕರು ಇಂದೇ ಭೇಟಿ ನೀಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಕಾಶ್ ಚಂದ್ರ ಶೆಟ್ಟಿ ಅವರ ನೂತನವಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಸಿರಿಸಾಗರ್ ಎಂಬ ಒಂದು ಹೋಟೆಲ್ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಬಹುಶಃ ಇವತ್ತು ಅವರು ಮೂಲತಃ ಮಂಗಳೂರಿನವರು ಆದರೂ ಕೂಡ ಅಥಣಿಯಲ್ಲಿ ಕರ್ನಾಟಕ ಬ್ಯಾಂಕ್ದಲ್ಲಿ ಕಾರ್ಯನಿರ್ವಹಿಸಿ ಅಥಣಿ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ, ಒಂದು ಪ್ರೀತಿಯನ್ನು ಇವತ್ತು ಅಥಣಿ ನಗರದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಮುಖಾಂತರ ಈ ಭಾಗದಲ್ಲಿರ್ತಕ್ಕಂಥ ಯುವಕರಿಗೆ ಒಂದು ಉದ್ಯೋಗ ಅವಕಾಶವನ್ನು ಒದಗಿಸುವ ನಿಟ್ಟಿನಲ್ಲಿ ಸುಮಾರು 3-4 ಹೋಟೆಲ್ಗಳನ್ನು ಅಥಣಿಯಲ್ಲಿ ಪ್ರಾರಂಭಿಸಿ ಯಶಸ್ವಿಯಾಗಿ ಮುಂದೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಶಿವಯೋಗಿಗಳು ಅವರಿಗೆ ಒಳ್ಳೆಯದನ್ನು ಮಾಡಲಿ. ಇದೇ ಥರ ಅವರ ಶಿವಯೋಗಿಗಳ ಆಶೀರ್ವಾದದಿಂದ ಇನ್ನೂ 10 ಹಲವು ಉದ್ಯಮಗಳು ಅವರ ಹಸ್ತದಿಂದ ಈ ಭಾಗದಲ್ಲಿ ಪ್ರಾರಂಭ ಆಗಿ ಅವರ ಕುಟುಂಬ, ಅವರ ಆರೋಗ್ಯ ಐಶ್ವರ್ಯ ಭಗವಂತ ಕೊಟ್ಟು ಕಾಪಾಡಿ ಇನ್ನೂ 10 ಹಲವುಗಳ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ಅವರು ದಯಪಾಲಿಸುವ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತೀನಿ. ಇದೇ ಸಮಯದಲ್ಲಿ ತಿಕೋಟ ವಿರಕ್ತಮಠ ಮಲ್ಲಿಕಾರ್ಜುನ ಸ್ವಾಮೀಜಿ ಹಾಗೂ ಪ್ರಕಾಶ್ ಶೆಟ್ಟಿ, ವಿನೋದ್ ಶೆಟ್ಟಿ, ಶೇಖರ ಕನಕರೆಡ್ಡಿ, ಸುರೇಶ್ ಶೆಟ್ಟಿ, ಅಶೋಕ್ ಶೆಟ್ಟಿ, ಸತೀಶ್ ಶೆಟ್ಟಿ, ವಿಜಯ್ ಶೆಟ್ಟಿ, ಆರ್.ಎಂ. ಡಾಂಗೆ, ಗಜಾನನ ಮಂಗಸುಳಿ, ಗಿರೀಶ್ ಬುಟಾಳಿ, ರವಿ ಪೂಜಾರಿ, ರಾಜಶೇಖರ್ ಗುಡೋಡಗಿ, ದತ್ತಾ ವಾಸ್ಟರ್, ರವಿ ಕೋಟಿ, ವಿನೋದ್ ಸಾವಡಕರ, ಕುಮಾರ ಗೊಟ್ಟಿ, ರವಿ ಬಡಕಂಬಿ ಮತ್ತು ದರಪ್ಪ ಟಕ್ಕಣ್ಣವರ್, ಶಿವಾನಂದ ಸಂಕ್ರಟ್ಟಿ, ವಿನಯ್ ಕರಬಸಪ್ಪ ಗೋಳ, ಸಂಕೋನಟ್ಟಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೀರಪ್ಪ ಕಡಗಂಚಿ ಹಾಗೂ ಶೆಟ್ಟಿ ಕುಟುಂಬಸ್ಥರು, ಹೋಟೆಲ್ ಸಿಬ್ಬಂದಿಗಳು, ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.